ಸ್ನೇಹಿತರೆ ನಮಸ್ತೆ. ನಾವು ಹೋಗ್ತಾ ಇರೋದು ಎಲ್ಲಪ್ಪ ಅಂದರೆ ಅರಸೀಕೆರೆ ಹತ್ರ ಬಾಣಾವರ. ಟೈಮ್ ಬಂದು 5 ಗಂಟೆ ಆಗಿದೆ. ಬನ್ನಿ ಹೋಗೋಣ. ಎಲ್ರಿಗೂ ಬೆಳಗಿನ ಶುಭೋದಯಗಳು. ನಾವಿವಾಗ ಬೆಂಗಳೂರು ಟು ಮಂಗಳೂರು ಹೈವೇಲಿ ಇದ್ದೀವಿ. ನಾವೀಗ ಅರಸೀಕೆರೆಗೆ ಹೋಗಿ ಅರಸೀಕೆರೆಯಿಂದ ಬಾಣಾವರ ಹೋಗ್ಬೇಕಂತೆ. ಬಾಣಾವರದಿಂದ ನೆಲಮಂಗಲಕ್ಕೆ ಮರದ ಲೋಡೇನೇ ಇದೆಯಂತೆ. ಬನ್ನಿ ಬೇಗ ಹೋಗೋಣ. 8 ಗಂಟೆ ಅಷ್ಟೊತ್ತಿಗೆ ಬರೋಕ್ಕೆ ಹೇಳಿದ್ದಾರೆ. ಬೇಗ ಹೋಗಿ ಲೋಡ್ ಮಾಡ್ಕೊಂಡು ಬರೋಣ. ಒಂದು ಯೂಟ್ಯೂಬಲ್ಲಿ ಇದು ಫಸ್ಟ್ನೇ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಗೆ ಹೇಗೆ ಬೇಕೋ ಆ ಥರ ಎಡಿಟ್ ಮಾಡಿದ್ದೀನಿ. ಅಷ್ಟು ಬರೋಲ್ಲ ಅಂದ್ಕೊಂಡಿದ್ದೀನಿ, ಸುಮಾರಾಗಾದರೂ ಮಾಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಆನ್ ದ ವೇ ಹೋಗ್ತಾ ಇದ್ದೀವಿ. ನಾವಿವಾಗ ಮರೂರು ಎಂಡ್ ಪೋಸ್ಟ್ ಹತ್ರ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಆರಾಮಾಗೆ ಹೋಗೋಣ. 3 ಅವರ್ ಟೈಮ್ ಇದೆ. 180 ಕಿಲೋಮೀಟ್ರನೇ ಇದೆ. ಆರಾಮಾಗಿ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಒಬ್ಬರು ಬಂದಿದ್ದಾರೆ ಲೋಕೇಶ್ ಅಂತ, ನಮ್ಮ ಫ್ರೆಂಡೇನೆ. ಹೋಗ್ತಾ ಇದ್ದೀವಿ. ಇದು ಯಾವ್ದು ಗಾಡಿನೇ ಅಂತಲೇ ಹೇಳಿಲ್ಲ ಸ್ನೇಹಿತರೆ ನಿಮಗೆ. 16 ವೀಲ್ ಗಾಡಿ, ಭಾರತ್ ಬೆಂಜು, 1 ವರ್ಷದ ಗಾಡಿ. ಶೋರೂಮಿಂದ ನಾನೇ ಓಡಿಸ್ತಾ ಇದ್ದೀನಿ. ಕುಣಿಗಾಲ್ ಬಿಟ್ಟಿದ್ದೀವಿ ಸ್ನೇಹಿತರೆ. ಗಾಡಿಗಳೇನು ರೋಡಲ್ಲಿ ಯಾವೂ ಇಲ್ಲ. ಆರಾಮಾಗಿ ಹೋಗ್ತಾ ಇದ್ದೀವಿ. ಹೆವಿ ಗಾಡಿಗಳೇನಿಲ್ಲ ಜಾಸ್ತಿ. ಬೆಳಗಿನ ಜಾವ ಅಲ್ವಾ, ರೋಡ್ ಫ್ರೀ ಆಗಿದೆ. ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ಶರಣಾಗತ ವತ್ಸಲ ಸಾರ ನಿಧೆ ಪರಿಪಾಲಯ ಮಾಂ ವೃಷಶೈಲಪತೆ ಕರವೇಣು ರವಾ ಭಜ ಗೋಪವಧೂ ಚರಕೋಟಿ ವೃತಾಸ್ಮರ ಕೋಟಿ ಸಮಾಧಿ ಪ್ರತಿವಲ್ಲಭಿ. ಅಂತೂ ಇಂತೂ ಬೆಳ್ಳೂರು ಕ್ರಾಸ್ ಟೋಲ್ಗೆ ರೀಚ್ ಆಗಿದ್ದೀವಿ. ಪಾರ್ಟಿ ಫೋನ್ ಮಾಡ್ತಿದ್ದಾರೆ, ಬೇಗ ಬನ್ನಿ ಅಂತ. ಎಫ್ಎಂಎಲ್ ಬರ್ತಿರುವ ದೇವ್ರ ಸಾಂಗ್ನ ಕೇಳ್ಕೊಂಡು, ಮಂತ್ರ ಕೇಳ್ಕೊಂಡು, ಸುಪ್ರಭಾತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೋ ಅಲ್ಲಿವರೆಗೂ ಟೈಮ್ ಪಾಸ್ ಆಗಬೇಕಲ್ವಾ, ಅದಕ್ಕೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹುಡುಗ ಅಂತ ಮಲ್ಕೊಂಬಿಟ್ಟಿದ್ದಾನೆ, ಎದ್ದಿಲ್ಲ. ಅಲ್ಲೇ ಹೋಗಿ ಬುರ್ಸೋಣ ಬನ್ನಿ. ನಮ್ಮ ಜೊತೆಗೆ ಬಂದಿರೋ ಲೋಕೇಶ್ ಅವರು ಮಲ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಒಬ್ಬನೇ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ತೊಂದರೆ ಏನಿಲ್ಲ, ಆರಾಮಾಗಿ ಹೋಗ್ತೀನಿ. ಈ ರೋಡಲ್ಲಿ ಬೆಳಿಗ್ಗೆ ಹೊತ್ತು ಆರ್.ಟಿ.ಒ ದವರು ಪಾಪ ಗಾಡಿಗಳ್ನ ಹಿಡಿದು ನಿಲ್ಲಿಸವ್ರೆ. ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗೋ ರೋಡು ಸ್ನೇಹಿತರೆ ಇದು. ಗಾಡಿನ ಒಂದು 5 ನಿಮಿಷ ನಿಲ್ಲಿಸ್ಬಿಟ್ಟು ಟೀ ಕುಡಿದ್ಬಿಟ್ಟು ಹೋಗ್ತಾ ಇದ್ದೀವಿ. ಫಾಗ್ ಬೀಳ್ತಾ ಇದೆ, ಸ್ವಲ್ಪ ಲೈಟಾಗಿ ಬೀಳ್ತಾ ಇದೆ. ಮುಂದೆ ಜಾಸ್ತಿ ಐತೆ, ಮುಂದೆ ಹೇಗಿದೆ. ನಾನು ಮೊದಲನೇ ವಿಡಿಯೋ ಆಗಿರೋದ್ರಿಂದ ಹೇಗೆ ಮಾತಾಡಬೇಕು ಅಂತ ಏನು ಗೊತ್ತಾಗ್ತಿಲ್ಲ. ಇರೋದ್ರಲ್ಲಿ ಪರವಾಗಿಲ್ಲ ಮಾತಾಡ್ತಿದ್ದೀನಿ. ಇನ್ನು ಮುಂದೆ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಡೈಲಿ ಒಂದೊಂದು ಟ್ರಿಪ್ಪಲ್ಲಿ ಒಂದೊಂದು ಸೈಡಲ್ಲಿ ಸಿಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ನೀವು ಹೇಗೆ ಸಪೋರ್ಟ್ ಮಾಡ್ತೀರೋ ಆ ಥರ ನಾನು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ. ಚಂದ್ರಾಯಪಟ್ಟಣದಿಂದ ರೈಟ್ ಇಟ್ಕೊತಾ ಇದ್ದೀವಿ. ಇದು ಅರಸೀಕೆರೆ ಶಿವಮೊಗ್ಗ ರೋಡು. ಹೋಗ್ತಾ ಇದ್ದೀವಿ ಅರಸೀಕೆರೆ ರೋಡಲ್ಲಿ ಗಾತ್ ತಗೊಂಡು. ಅಣ್ಣ ಮಕ್ಕ ಎಲ್ಲ ಒಡಾಕಂಗೆ ಬಂದವನಲ್ಲ ಗಾಡಿ ಒಳಗೆ, ಕಾರೊಳಗೆ.
ಈ ಗಾಡೀಲಿ ಏನು ನಾವು ಟ್ರಾನ್ಸ್ಪೋರ್ಟ್ ಲೋಡು ಬಾಡಿಗೆ ಎಲ್ಲ ಏನು ಹೊಡೆಯಲ್ಲ. ನಮ್ಮ ಕಂಪ್ನಿ ಡ್ಯೂಟಿ ಅಷ್ಟೇ ಮಾಡೋದು. ಶೀಟು, ಕಾಯಲ್ಲು ಈ ಥರ ಲೋಡ್ ಆಗುತ್ತೆ ನಮ್ಮ ಫ್ಯಾಕ್ಟ್ರಿಲಿ. ಇದನ್ನು ಮಾತ್ರ ಹೊಡೆಯುತ್ತೆ ಅಷ್ಟೇ. ಇವತ್ತೇನೋ ಓನ್ ಯೂಸ್ಗೆ ಅಂತ ಮರ ತುಂಬಿಸ್ಬಿಟ್ಟವ್ರೆ, ಹೋಗ್ತಾಯಿದ್ದೀವಿ. ಅರಸೀಕೆರೆ ರೋಡಲ್ಲಿ ಹೋಗ್ತಾ ಜಾಸ್ತಿ ಫಾಗು, ರೋಡ್ಗಳೇ ಕಾಣಿಸ್ತಾ ಇಲ್ಲ. ಆಪೋಸಿಟಲ್ಲಿ ಬರ್ತಿರೋ ಗಾಡಿಗಳು ಅಂತೂ ಕಾಣಿಸ್ತಿಲ್ಲ. ಲೈಟ್ ಆನ್ ಮಾಡ್ಕೊಂಬಂದರೆ ಮಾತ್ರ ಗಾಡಿ ಬರ್ತಿರೋದು ಗೊತ್ತಾಗ್ತಿದೆ. ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸಮಸ್ಯೆ ಏನಿಲ್ಲ, ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಲೊಕೇಶನ್ ಬಂದು ಇನ್ನು 17 ಕಿಲೋಮೀಟ್ರ್ ಇದೆ. ಬಾಣಾವರ 16 ಕಿಲೋಮೀಟ್ರ್ ಇದೆ ಇನ್ನು. ಶಿವಮೊಗ್ಗ ರೋಡಿಗೆ ಬಂದು ಏನಿಲ್ಲ ಅಂದರೆ 1.5 ವರ್ಷ ಆಗಿದೆ. ರೋಡ್ ಹತ್ತತ್ರ ಕಂಪ್ಲೀಟ್ ಆಗಿದೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಬಾಣಾವರ ಬಂದಿದ್ದೀವಿ. ಈ ಮರಗಳು ಲೋಡ್ ಮಾಡ್ಬೇಕಂತೆ ನೆಲಮಂಗಲಕ್ಕೆ. ನೋಡೋಣ ಎಷ್ಟೊತ್ತಾಗುತ್ತೆ, ಮಾಡ್ಕೊಂಡು ಹೋಗೋಣ. ಈ ಮರದಲ್ಲಿ ನೋಡಿ ಅಕ್ಕಿಗಳು, ಹೀರೆಕ್ಕಿ ಅಂತಾರೆ ನಮ್ಮ ಕಡೆ. ಇವನ್ನ ದೊಡ್ಡಕ್ಕಿ ಅಂತ ಕರೀತಾರೆ. ಇದು ಬಾಣಾವರ ಹೋಗೋ ಮೇನ್ ರೋಡು. ಲೆಫ್ಟ್ ಎತ್ಕೊಂಡ್ರೆ ಕಡೂರು, ಶಿವಮೊಗ್ಗ. ರೈಟ್ ಹೋದರೆ ಅರಸೀಕೆರೆ, ತುಮಕೂರು. ನಮ್ಮ ಗಾಡಿ ಇದೆ, ನಿಂತಿದೆ. ಅಲ್ಲಿ ನಮ್ಮ ಮ್ಯಾನೇಜರ್ ಬರ್ತಿದ್ದಾರೆ ನೋಡಿ, ಜರ್ಕಿನ್ ಇಕ್ಕಿದಾರಲ್ಲ ಅವರೇ ನಮ್ಮ ಮ್ಯಾನೇಜರು. ಈ ಗಾಡಿಗೆ ಮ್ಯಾನೇಜರ್ ಅವರೇ. ಮ್ಯಾನೇಜರ್ ಯಾವಾಗ ಲೋಡ್ ಮಾಡ್ತಾರೆ ಹೇಳಿ? ನೋಡಿ ಈ ಮರಗಳನ್ನ ನಮ್ಮ ಗಾಡಿಗೆ ಲೋಡ್ ಮಾಡ್ತಿದ್ದಾರೆ. 4 ಜನ ಲೇಬರ್ ಬಂದಿದ್ದಾರೆ. ಬೇಗ ಕ್ರೇನಲ್ಲಿ ಪಟಾಪಟ ಅಂತ ಲೋಡ್ ಮಾಡಿದ್ರೆ ನಾವು ಬೇಗ ಹೋಗ್ತೀವಿ. ಸಾಕು, 2 ಸೇರು ಹಾಕು, 2 ಸೇರು ಅಷ್ಟೇ. ಈ ಮರಗಳು ಲೋಡ್ ಮಾಡೋಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ತಂದಿದ್ದಾರೆ. ಫಾರೆಸ್ಟ್ ಗಾರ್ಡ್ಗಳು ಬಂದಿದ್ದಾರೆ, ಆಫೀಸರ್ ಬಂದವರೆ. ಅವರು ಇದಕ್ಕೆ ಪರ್ಮಿಟ್ ಕೊಡಬೇಕು. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅವ್ರು ಕೊಟ್ಟ ಮೇಲೆ ಲೋಡ್ ಆದಮೇಲೆ ಓಡೋದಿಲ್ಲ. ಗಾಡಿ ಲೋಡ್ ಆಗಿದೆ, ಫುಲ್ ಲೋಡ್ ಏನಾಗಿಲ್ಲ. ಇನ್ನೂ ಇಷ್ಟು ಮೆಟೀರಿಯಲ್ ಉಳಿಸೋರೆ. ಏನೋ ಫಾರೆಸ್ಟ್ನವ್ರು ಪರ್ಮಿಟ್ ಕೊಟ್ಟಿಲ್ವಂತೆ. ಬನ್ನಿ ನೋಡೋಣ ಯಾವ ಥರ ಲೋಡ್ ಆಗಿದೆ ಬ್ಯಾಕ್ ಸೈಡಿಂದ. ಈ ಥರ ಲೋಡ್ ಆಗಿದೆ ಗಾಡಿ. ಅದು ಪೂರ್ತಿ ಮೆಟೀರಿಯಲ್ ಹಾಕಿದರೆ ಫುಲ್ ಲೋಡ್ ಆಗೋದು.
ಫಾರೆಸ್ಟಿಂದ ಪರ್ಮಿಟ್ ಕೊಟ್ಟಿಲ್ವಂತೆ, ಇಷ್ಟಕ್ಕೆ ಅಂತ ಪರ್ಮಿಟ್ ಕೊಟ್ಟಿರೋದು. ನಂಬರ್ಗಳು ಬರೆದವ್ರೆ, ಅಷ್ಟು ಮಾತ್ರ ಲೋಡ್ ಮಾಡವ್ರೆ. ನೋಡಿ ಸ್ನೇಹಿತರೆ, ಲೋಡ್ ಮಾಡ್ಕೊಂಡು ಈಗ ಹೊರಟಿದ್ದೀವಿ. ಟೈಮ್ ಬಂದು 4 ಗಂಟೆ. ನಾವು ಹೋಗೋಷ್ಟರಲ್ಲಿ 7 ಗಂಟೆ ಆಗುತ್ತೆ. ನಾವು ಹೋಗಿ ಖಾಲಿ ಮಾಡೋದು ಯಾವಾಗ, ಮನೆಗೆ ಹೋಗೋದು ಯಾವಾಗ ಒಂದು ಗೊತ್ತಾಗ್ತಿಲ್ಲ. ನಮ್ಮ ಲೋಕೇಶ್ ಅವರು ಮಾತ್ರ ಸೈಲೆಂಟಾಗಿ ಕೂತ್ಕೊಬಿಟ್ಟಿದ್ದಾರೆ, ಏನೂ ಮಾತಾಡಲ್ಲ ಅಂತಾರೆ. ಆರಾಮಾಗಿ ಹೋಗ್ತಾ ಇದ್ದೀವಿ, ಒಂದು 60ರಲ್ಲಿ ಹೋಗ್ತಾ ಇದ್ದೀವಿ. ಇನ್ನೇನೇನಂದ 7 ಕಿಲೋಮೀಟ್ರು ಅರಸೀಕೆರೆಯಿಂದ ನಾವು ಚಂದ್ರಾಯಪಟ್ಟಣ ರೋಡ್ ತಗೊಂಡ್ರೆ ಹಾಸನ ರೋಡ್ಗೆ ಬೇಗ ರೀಚ್ ಆಗ್ತೀವಿ. ಇಷ್ಟೊತ್ತಾಯಿತು. ಬೆಳಿಗ್ಗೆ 8 ಗಂಟೆ 8:15 ಬಂದಿದ್ದು ನಾವು. ಇಷ್ಟೊತ್ತಾಗಿದೆ. ರೋಡ್ ಮಾತ್ರ ಸಕ್ಕದಾಗಿದೆ ಶಿವಮೊಗ್ಗ ರೋಡು. ಇನ್ನೂ ಸ್ವಲ್ಪ ಕೆಲಸ ಇದ್ದಾವೆ, ಕಂಪ್ಲೀಟ್ ಮಾಡಿದ್ರೆ ಶಿವಮೊಗ್ಗಕ್ಕೆ ಆರಾಮಾಗಿ ಹೋಗಿ ಬರ್ಬೋದು. ಟನ್ನೇಜ್ ಏನಿಲ್ಲ, ಆದರೂ ಲೋಡು ಹಿಂದೆ ಆಗಿಬಿಟ್ಟಿದೆ. ಗಾಡಿ ಓಡ್ಸೋಕ್ಕಾಗ್ತಿಲ್ಲ, ಎತ್ತಾಗ್ತಿದೆ ಗಾಡಿ. ಇವರು ಮರೆ ಮಾಡ್ಕೊಂಡು ಕುಂತವ್ರೆ. ಸ್ನೇಹಿತರೆ, ಆಗಲೇ ಹಿರಿಸೇವೆ ಹತ್ರ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಇನ್ನೊಂದು 1.25 ಅವರು ನೆಲಮಂಗಲ ರೀಚ್ ಆಗ್ತೀವಿ. ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಇದು MBS ಕನ್ಸ್ಟ್ರಕ್ಷನ್ ನಮ್ಮ ಕಂಪ್ನಿಯಿಂದನೇ ಮಾಡಿರೋದು. ನೋಡಿ ಚೆನ್ನಾಗಿ ಬಂದಾಯ್ತಾ ನೋಡಿ. ಏನ್ರಿ ಲೋಕೇಶ್ ಅವರೇ, ಏನು ಸಮಾಚಾರ ಹೇಳಿ? ಏನನ್ನ ಹೇಳಿ ಇರಲಿ. ಇಲ್ಲ ಪರವಾಗಿಲ್ಲ ಹೇಳಿ. ಏನು ಹೇಳಲ್ವಾ? ಆಯ್ತು ಬಿಡಿ. ಸ್ನೇಹಿತರೆ, ಕರೆಕ್ಟಾಗಿ ನೆಲಮಂಗಲ ಟೋಲ್ ಹತ್ರ ಬಂದಿದ್ದೀವಿ, ಮಂಗಳೂರು ಹೈವೇಲಿ. ಈಗಲೇ ಅನ್ಲೋಡ್ಗೆ ಹೋಗಬೇಕು. ಹೋಗಿ ಅನ್ಲೋಡ್ ಮಾಡೋ ಜಾಗದಲ್ಲಿ ಸಿಗ್ತೀನಿ ಬನ್ನಿ. ಎಷ್ಟೊತ್ತಾಗುತ್ತೇನೋ ಗೊತ್ತಿಲ್ಲ. ಅನ್ಲೋಡ್ಗೆ ಬಿಟ್ಬಿಟ್ಟು ಸಿಗ್ತೀನಿ ಬನ್ನಿ. ಹಾಯ್, ಫೈನಲ್ ಆಗಿ ಅನ್ಲೋಡಿಂಗ್ ಜಾಗಕ್ಕೆ ಬಂದಿದ್ದೀವಿ. ಆಗಲೇ ಅರ್ಧ ಖಾಲಿ ಮಾಡಿದ್ದಾರೆ, ಅರ್ಧ ಇದೆ. ಖಾಲಿ ಮಾಡ್ಕೊಂಡು ಸೀದಾ ಕಂಪ್ನಿ ಹತ್ರ ಹೋಗಿ ಗಾಡಿ ಹಾಕ್ಬಿಟ್ಟು ಸೀದಾ ಮನೆಗೆ ಹೋಗ್ತದೆ. ಬೇಗ ಖಾಲಿ ಮಾಡ್ತಿದ್ದಾರೆ. 9 ಗಂಟೆ ವರ್ಷಕ್ಕೆ ಗಾಡಿ ಖಾಲಿ ಆಯ್ತಾ ಬಂತು. ಖಾಲಿ ಮಾಡ್ಕೊಂಡು ಗಾಡಿ ಬೇಗ ಖಾಲಿ ಮಾಡಿದ್ರೆ ಬೇಗ ಹೋಗ್ತೀವಿ. ನಾಳೆ